ನಮಸ್ತೆ, ನಾನಿಲ್ಲಿ ಶ್ರೀಹರಿ. ನಮಗೆ ಕೃಷಿಕರಿಗೆ ಒಂದು ದೊಡ್ಡ ಚಾಲೆಂಜ್ ಏನಂದರೆ, ಈ ಅಡಿಕೆ ದವಸ ಧಾನ್ಯಗಳನ್ನು ಒಣಗಿಸುವ ಟೈಮಲ್ಲಿ ಮಳೆ ಬರ್ತದೆ. ಈಗ ಮೊನ್ನೆ ತುಂಬ ಮಳೆ ಬಂತು. ಮಳೆ ಬರುವಾಗ ಅಡಿಕೆಗಳನ್ನು 10-15 ನಿಮಿಷದಲ್ಲಿ ರಾಶಿ ಮಾಡಿ ಮುಚ್ಚಿಡಬೇಕು, ಇಲ್ಲ ಸ್ಟೋರ್ ರೂಮಿಗೆ ಮೂವ್ ಮಾಡಿರಬೇಕು. ಸ್ಟೋರ್ ರೂಮಿಗೆ ಮಾಡುವಷ್ಟು ಟೈಮ್ ಇರೋದಿಲ್ಲ ನಮಗೆ. ಇದನ್ನೊಂದು ಸಿಂಪಲ್ ಆಗಿ ನಾನೊಂದು ತೋರಿಸ್ತೇನೆ. ಇದು ನೋಡಿ, ಇದು ನಮ್ಮ ಗದ್ದೆಯಲ್ಲಿರುವಂಥ ಒಂದು ಟರ್ಪಲ್. ಇದು ಟರ್ಪಲ್ ನೋಡಿ. ಈ ಟರ್ಪಲಲ್ಲಿ ಅಡಿಕೆ ಹಾಕಿದೆ. ಒಂದು 7 ಗೋಣಿ ಆಗುವಷ್ಟು ಅಡಿಕೆ ಉಂಟು. ಸೊ 7 ಗೋಣಿ ಆಗುವಷ್ಟು ಅಡಿಕೆಯನ್ನು ನಾವು ಮಳೆ ನೀರು ಬೀಳದ ಹಾಗೆ ನಾವು ಸ್ಟೋರ್ ಮಾಡಬೇಕು. ಅಂದರೆ ಮುಚ್ಚಿಡುವುದು, ನಾವು ಬೇರೆಯನ್ನು ಮೂವ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಯಾವ ರೀತಿ ಮಾಡ್ಬೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನೆಲ ಈ ರೀತಿ ಎತ್ತರ ತಗ್ಗಿದ್ರೆ ನಿಮಗೆ ಜಸ್ಟ್ ಮುಚ್ಚಿಟ್ರೆ ನೀರು ಹರಿದು ಹೊರಗಡೆ ಹೋಗ್ತದೆ. ಬಟ್ ಇದು ಸಮತಟ್ಟಾದಂಥ ಸ್ಥಳ. ಸಮತಟ್ಟಾದ ಸ್ಥಳದಲ್ಲಿ ನೀವು ಈ ಮುಚ್ಚೋದು ಸ್ವಲ್ಪ ಚಾಲೆಂಜ್ ಇರ್ತದೆ. ದೊಡ್ಡ ಏನು ಕೆಲಸ ಅಲ್ಲ ಅದೆಲ್ಲ. ಆದರೂ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಸಿಂಪಲ್ ಆಗಿ ನಾನು ಒಂದು ತೋರಿಸ್ತೀನಿ. ನೋಡಿ, ಇಲ್ಲೊಂದು ಮೂಲೆ ಇದೆ, ಅಲ್ಲೂ ಮೂಲೆ, ಆ ಮೂಲೆ, ಆ ಮೂಲೆ, 4 ಮೂಲೆ ಇದೆ ಈ ಟರ್ಪಲಲ್ಲಿ. ನೋಡಿ, ಇಲ್ಲಿ ಕಾಣ್ತಾ ಉಂಟಾ? ಹೇಳಿ ಹೇಳಿ. ನೋಡಿ, ಇದು ಇಲ್ಲಿ ಕಣಿ ಮಾಡಿದ್ದೇನೆ. ಈ ಕಣಿ ನೀರು ಜಾಸ್ತಿ ಆದದ್ದು ಹೊರಗಡೆ ಹೋಗಲಿಕ್ಕೆ. ನೋಡಿ, ಈ ರೀತಿಯಲ್ಲಿ ನೀರು ಹೊರಗಡೆ ಹೋಗ್ತದೆ. ಮಳೆ ನೀರು ಬಿದ್ದ ತಕ್ಷಣ ಇದು ಹೊರಗಡೆ ಹೋಗಲಿಕ್ಕೆ ಒಂದು ಕಣಿ ಮಾಡಿ ಇಟ್ಟಿದ್ದೇನೆ. ಈಗ ಮೊನ್ನೆ ಮಳೆ ಬಂತು, ಆ ಮಳೆಗೆ ಎಲ್ಲ ನೀರು ಹರಿದು ಹೊರಗಡೆ ಹೋಗಿದೆ. ಟರ್ಪಾಲ್ ಒಳಗಡೆ ಏನೂ ಬಂದಿಲ್ಲ. ಸೊ ನಾನು ತೋರಿಸ್ತೀನಿ ಯಾವ ರೀತಿಯಲ್ಲಿ ನಾವು ಸಿಂಪಲ್ ಆಗಿ ನೀರು ಬೀಳದ ಹಾಗೆ ಮಾಡ್ಬೋದು ಅಂತೇಳಿ. ಇದಕ್ಕೆ ಒಬ್ಬರೇ ಸಾಕು, ಜಾಸ್ತಿ ಜನ ಬೇಕಾಗಿಲ್ಲ. ಒಬ್ಬರಿಂದ ಇದನ್ನು ಮುಚ್ಚಲಿಕ್ಕೆ ಆಗ್ತದೆ. ನಾನೀಗ ತೋರಿಸ್ತೀನಿ. ಒಂದು 5 ನಿಮಿಷ ಸ್ಪೆಂಡ್ ಮಾಡಿದರೆ ಟೈಮ್ ಸಾಕಾಗ್ತದೆ. 5 ನಿಮಿಷದಲ್ಲಿ ಈ ಟರ್ಪಲನ್ನು ಮುಚ್ಚಲಿಕ್ಕೆ ಆಗ್ತದೆ. ನೋಡಿ ಹೇಗೆ ಮಾಡ್ತೇನೆ ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೇನೆ. ಈಗ ಒಂದು ಬದಿಯಲ್ಲಿ ತಗೊಳ್ಳೋದು, ಅಡಿಕೆ ಎಲ್ಲ ಸ್ಟ್ರೈಟ್ ಮಧ್ಯಕ್ಕೆ ಹೋಗ್ತಾ ಇದೆ. ಅಡಿಕೆ ಎಲ್ಲ ಈಗ ಈ ಸೈಡಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಇದು ಇದರಲ್ಲಿ 2-3 ಜನಗಳಿಗೆ ಬೇಕಾಗಿಲ್ಲ. ಟರ್ಪಲ್ ಈ ರೀತಿಯಲ್ಲಿ ಮುಚ್ಚುದು. ಈ ರೀತಿ ಟರ್ಪಲ್ ಮುಚ್ಚಿ ಆಯ್ತು. ಈ ರೀತಿಯಲ್ಲಿ ಇದರ ಒಳಗಡೆ ಈಗ ಅಡಿಕೆಗಳಿವೆ. ಇಲ್ಲಿ ಈ ಸೈಡಿಂದ ಮತ್ತೆ ಮುಚ್ತೇನೆ ನಾನು. ನೋಡಿ, ಈಗ ಒಂದು ಒಬ್ಸರ್ವೇಷನ್, ಜಸ್ಟ್ ಒಂದು ಒಬ್ಸರ್ವೇಷನ್ ನೋಡಿ. ಇದೀಗ ಮೇಲೆ ಇರುವಂಥ ಟರ್ಪಲ್ನ ಒಂದು ಕವರು, ಒಂದು ಸೈಡ್, ಇದು ಕೆಳಗಡೆ ಇರುವಂಥದ್ದು. ಓಕೆ, ಸೊ ಕೆಳಗಡೆ ಇರುವಂಥ ಇದನ್ನು ನಾನು ಸ್ವಲ್ಪ ಒಳಗಡೆ ಮುಚ್ಚಿಡ್ತೇನೆ. ಈ ರೀತಿಯಲ್ಲಿ ಹಾಕಿದ್ದೇನೆ. ಮೇಲೆ ಇದನ್ನು ಮತ್ತೆ ಹೀಗೆ ಇಡ್ತೇನೆ. ಈ ರೀತಿಯಲ್ಲಿ ಹಾಕಿದ್ದೇನೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ನೋಡಿ, ಇಲ್ಲೊಂದು ಇದು ಅಡಿಕೆ ಒಂದು ಪೀಸನ್ನು ಹಾಕಿದ್ದೇನೆ ಅಡಿಯಲ್ಲಿ. ನೋಡಿ, ಹೀಗೆ ಹಾಕಿದ್ರಿಂದಾಗಿ ಏನಾಯಿತು, ಈ ಮಳೆ ನೀರು ಬಿದ್ದದ್ದೆಲ್ಲ ಇಲ್ಲಿ ಹೊರಗಡೆ ಹೋಗ್ತದೆ, ಟರ್ಪಲ್ನ ಒಳಗಡೆ ಹೋಗೋದಿಲ್ಲ. ಈ ರೀತಿಯಲ್ಲಿ ತುಂಬ ಸಿಂಪಲ್ ಆಗಿದೆ ಇದು. ಹೀಗಾಗಿ ಸೊ ಇಲ್ಲಿ ಈಗ ಕವರ್ ಆಯಿತು, ಕಂಪ್ಲೀಟ್ ಕವರ್ ಆಯಿತು. ಅದೇ ಸೈಡ್, ಆಚೆ ಸೈಡಲ್ಲಿ ಸಹ ಇದೇ ರೀತಿ ಮಾಡ್ತೇನೆ. ಬನ್ನಿ ತೋರಿಸ್ತೇನೆ. ನೋಡಿ, ಜಸ್ಟ್ ಟರ್ಪಲ್ ನಾವು ಇಟ್ಟು ಬಿಟ್ಟರೆ ಹೀಗೆ ಮಳೆ ನೀರು ಮತ್ತೆ ಒಳಗಡೆ ಹೋಗುವಂಥ ಚಾನ್ಸ್ ಉಂಟು. ಸೊ ಅದಕ್ಕೆ ನಾವು ಏನು ಮಾಡ್ತೇವೆ, ನಾವು ಈ ಒಳಗಡೆ ಟರ್ಪಲನ್ನು ಜಸ್ಟ್ ಹೀಗೆ ಫೋಲ್ಡ್ ಮಾಡಿ ಇಡ್ಬೇಕು. ಹೀಗೆ ಒಳಗಡೆಗೆ ಹೀಗೆ ಫೋಲ್ಡ್ ಮಾಡೋದು, ಹೀಗೆ ಮತ್ತೆ ಹೀಗೆ ಮುಚ್ಚಿಬಿಡೋದು. ಈಗೇನಾಯಿತು, ಕಂಪ್ಲೀಟ್ ನೋಡಿ, ಇಲ್ಲಿ ಅಡಿಕೆ ಇರೋದು ಇಲ್ಲಿ ಇಷ್ಟೇ ಎತ್ತರದಲ್ಲಿದೆ. ಮಳೆ ನೀರು ಅದು ಗ್ರೌಂಡ್ ಲೆವೆಲ್ಗಿಂತ ಮೇಲೆ ಇದೆ ಇದು ಇನ್ನು. ಸೊ ಇದರಲ್ಲಿ ನೀರು ಹೋಗೋದೇ ಇಲ್ಲ. ಅದಾದ ತಕ್ಷಣ ಹೊರಗಡೆ ಹೋಗಿರ್ತದೆ ನೀರು. ನೋಡಿ, ಇಲ್ಲೆಲ್ಲ ನೋಡಿ ಎಷ್ಟು ಎತ್ತರ ಇದೆ ನೋಡಿ. ಇದು ಇಲ್ಲಿ ಎತ್ತರ ಇದೆ. ಇಷ್ಟು ನೀರು ಬಂದರೂ ಕೂಡ ಇದರಲ್ಲಿ ಬರೋದಿಲ್ಲ. ಇಷ್ಟು ನೀರು ಬಂದರೆ ಕೂಡ ಈ ಇದರ ಒಳಗಡೆ ಬರೋದಿಲ್ಲ ನೀರು. ಎಲ್ಲ ದಿಕ್ಕಲ್ಲಿ ಈ ಸೈಡಲ್ಲಿ ನೋಡಿ ಈ ರೀತಿಯಲ್ಲಿ ಇಡುದು.
ಮತ್ತು ಮೇಲೆ ಹೀಗೆ ಅಡಿಕೆಯ ಪೀಸ್ಗಳನ್ನು ಅಥವಾ ಯಾವುದಾದ್ರೂ ಒಂದು ಪೀಸ್ಗಳನ್ನು ಸೈಡಲ್ಲಿ ಇಟ್ಟುಬಿಡಬೇಕು. ಅಂದರೆ ಗಾಳಿಗೆ ಹಾರಿ ಹೋಗಬಾರ್ದು, ಈ ಟರ್ಪಲ್ಗಳು ಹಾರಿ ಹೋಗಬಾರ್ದು. ಮತ್ತು ನಾವು ಈ ರೀತಿಯ ತುಂಡುಗಳನ್ನು ಇಟ್ಟಿರ್ತೇವೆ. ನಾನು ಇಲ್ಲಿ ಇಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಲ್ಲಿ ಇಟ್ಟಿರ್ತೇವೆ ನಾವು. ಒಂದು 2 ಪೀಸ್ಗಳನ್ನು ಇಟ್ಟರೆ ಆಯಿತು. ಸೊ ಈ ರೀತಿಯಲ್ಲಿ ತುಂಬ ಸಿಂಪಲಾಗಿ ನಾವು ಅಡಿಕೆಯನ್ನು ಮುಚ್ಬೋದು. 5 ನಿಮಿಷ ನಾವು ಟೈಮು ಸ್ಪೆಂಡ್ ಮಾಡಬೇಕಾಗಿ ಇರೋದು. ಇದಕ್ಕೆ ಜಾಸ್ತಿ ಏನು ಬೇಕಾಗಿ ಇಲ್ಲ ಇದಕ್ಕೆ. ಸೊ ನೀರು ಸ್ವಲ್ಪನೂ ಒಳಗಡೆ ಹೋಗಲ್ಲ. ಈವನ್ 1 ಡ್ರಾಪ್ ಆಫ್ ವಾಟರ್ ಕೂಡ ಒಳಗಡೆ ಹೋಗೋದಿಲ್ಲ ಅಂತ ನಾನು ಹೇಳ್ಬೋದು. ಯಾಕಂದರೆ ಮೊನ್ನೆ ತುಂಬ ಮಳೆ ಬಂದಿತ್ತು, ಹೆವಿ ರೈನ್ಗೆ ನಮಗೆ ಸಿಕ್ಕಿದ ಟೈಮು ಬರೀ 15 ನಿಮಿಷ ಮಾತ್ರ ನಮಗೆ. ಸೊ 15 ನಿಮಿಷದಲ್ಲಿ ನಮಗೆ ಇಂಥದ್ದನ್ನೆಲ್ಲ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ಮಾಡಲಿಕ್ಕೆ ಬೇಕಾಗಿದ್ದು 5 ನಿಮಿಷ. ಸೊ ಈ ರೀತಿಯಲ್ಲಿ ಸಿಂಪಲ್ ಆಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಟರ್ಫಲ್ಸ್ಗಳು ಈ ರೀತಿಯದ್ದು ಮಾರ್ಕೆಟಲ್ಲಿ ಸಿಗ್ತದೆ. 1800 1900 ರೂಪಾಯಿಗೆ ಸಿಗ್ತದೆ ಇದು. ಸೊ ಈ ರೀತಿಯ ಟರ್ಫಲ್ಗಳು ತುಂಬ ಉಪಯುಕ್ತವಾಗಿದೆ. ಮತ್ತು ನಾವು ದಿನಂಪ್ರತಿ ಅಡಿಕೆಯನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಟರ್ಪಲು ಬಿಡಿಸೋದು, ಮುಚ್ಚೋದು, ಇದರಿಂದಾಗಿ ಅಡಿಕೆಗಳು ಚೆನ್ನಾಗಿ ಒಣಗ್ತದೆ. ಮತ್ತು ತಿರುಗಿ ಈ ರೀತಿ ಒಣಗೋದು ಅಂತ ಹೇಳ್ಬೋದು. ಎಲ್ಲ ಬದಿಯಿಂದ ಸಹ ಅಡಿಕೆಗಳು ಒಣಗುತ್ತೆ, ಬೇಗ ಒಣಗುತ್ತೆ. ಸೊ ತುಂಬ ಕ್ವಾಲಿಟಿಯಾದಂಥ ಅಡಿಕೆಗಳು ಸಿಗುತ್ತೆ. ಎಲ್ಲರೂ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸಿದ್ದೀನಿ. ಇದೇ ರೀತಿಯ ಸಣ್ಣ ಟಿಪ್ಸ್ಗಳು, ಕೃಷಿಕರಿಗೆ ಉಪಯುಕ್ತ ಮಾಹಿತಿಗಳನ್ನು ನಾವು ಆಗಾಗ ಹಂಚ್ತಾ ಇರ್ತೀವಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.